ಇಂಥ ವಿಶೇಷ ಮೂರ್ತಿಯನ್ನು ಜಗತ್ತಿನ ಬೇರಾವ ದೇವಾಲಯಗಳಲ್ಲೂ ಕಾಣಲಿಕ್ಕೆ ಸಾಧ್ಯ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿರುವ ಒಂದು ವಿಶೇಷ ದೇವಸ್ಥಾನವನ್ನ ನೋಡಲಿಕ್ಕೆ ಹೊರಟಿದ್ದೇವೆ. ನಾವು ಸವಣೂರು ತಾಲೂಕು ಕೇಂದ್ರದಿಂದ ಹೊರಟಿದ್ದು ಇಲ್ಲಿಂದ ಲಕ್ಷ್ಮೇಶ್ವರವು 25 ಕಿಲೋಮೀಟರ್ ದೂರವಿದ್ದು ಜಿಲ್ಲಾ ಕೇಂದ್ರ ಗದಗದಿಂದ 41 ಕಿಲೋಮೀಟರ್ ಅಂತರದಲ್ಲಿದೆ. ಗದಗ ಜಿಲ್ಲೆಯ ತಾಲೂಕು ಕೇಂದ್ರ ಲಕ್ಷ್ಮೇಶ್ವರವು ಒಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿದ್ದು ಜಿಲ್ಲೆಯ ಜನಸಂಖ್ಯೆಯಲ್ಲಿ ಗದಗ ನಂತರದ 2ನೇ ದೊಡ್ಡ ನಗರವಾಗಿದೆ. ಲಕ್ಷ್ಮೇಶ್ವರ ಪಟ್ಟಣವನ್ನು ಬ್ರಹ್ಮೇಶ್ವರಗಿರಿ ಘಟಕ ಸ್ಥಾನ ಎಂದು ಬಾದಾಮಿ ಚಾಲುಕ್ಯ ವಿಕ್ರಮಾದಿತ್ಯನ ಕ್ರಿಸ್ತಶಕ 686 ಶಾಸನದಲ್ಲಿ ವರ್ಣಿಸಲಾಗಿದೆ. ಅಲ್ಲದೆ ಕನ್ನಡ ನಾಡಿನಲ್ಲೇ ಪರಿಪಕ್ವವಾದ ತಿರುಳುಗನ್ನಡ ಅಂದರೆ ಶುದ್ಧ ಕನ್ನಡವನ್ನು ಮಾತನಾಡುತ್ತಿದ್ದ ಸ್ಥಳವೆಂದು ಆದಿಕವಿ ಪಂಪನಾದಿಯಾಗಿ ಕನ್ನಡದ ಹಲವು ಕವಿಗಳು ವರ್ಣಿಸಿದ್ದಾರೆ. ಈ ಪಟ್ಟಣವನ್ನು ದ್ವಾಪರ ಯುಗದಲ್ಲಿ ಪುರಿಗೆರ ಎಂದು ಶಾಸನಗಳ ಪ್ರಕಾರ ಪುಲಿಗೆರೆ, ಪುರಿಗೆರೆ, ಪುಲಿಕಾನಗರ ಎಂದು ಕರೆಯಲ್ಪಡುತ್ತಿತ್ತು ಎಂದು ಹೇಳಲಾಗಿದೆ. ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಮಹಾಮಂಡಲೇಶ್ವರನಾಗಿದ್ದ ಲಕ್ಷ್ಮರಸ ಎಂಬುವನು ಬಹುಶಃ ಈ ಸ್ಥಳವನ್ನು ಆಳಲ್ಪಟ್ಟಿದ್ದರಿಂದ ಲಕ್ಷ್ಮೇಶ್ವರ ಎಂಬ ಹೆಸರು ಬಂದಿರಬಹುದು ಎಂದು ಹೇಳಲಾಗುತ್ತದೆ. ದೇವಾಲಯಗಳ ತವರು ಎಂದೇ ಖ್ಯಾತವಾಗಿರುವ ಲಕ್ಷ್ಮೇಶ್ವರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ದೇವಾಲಯಗಳಿವೆ. ಇದೀಗ ನಾವು ನೋಡಲು ಹೊರಟಿರುವ ಒಂದು ಪ್ರಾಚೀನ ದೇವಸ್ಥಾನ ಶ್ರೀ ಸೋಮೇಶ್ವರ ದೇವಸ್ಥಾನ. ಸ್ವಯಂಭೂ ಸೋಮೇಶ್ವರ ದೇವಾಲಯವೆಂದು ಕರೆಸಿಕೊಳ್ಳುತ್ತಿದ್ದ ಈ ದೇವಸ್ಥಾನದ ಇತಿಹಾಸವನ್ನು ತಿಳಿಯುವುದಾದರೆ ಈ ಪ್ರದೇಶವನ್ನು 10ನೇ ಶತಮಾನದಲ್ಲಿ ಸರ್ವೇಶ್ವರ ಎಂಬ ಮಾಂಡಲಿಕನು ಆಳುತ್ತಿದ್ದನು. ಈತನಿಗೆ ಪುತ್ರ ಜನಿಸಿದ ಸಂಭ್ರಮಕ್ಕಾಗಿ ಚಾಲುಕ್ಯರ ಮಾದರಿಯಲ್ಲಿ ಈ ಸ್ವಯಂಭೂ ಸೋಮೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದನೆಂದು ಹೇಳಲಾಗುತ್ತದೆ. ಚಾಲುಕ್ಯರ ವಾಸ್ತು ವೈಭವಕ್ಕೆ ಸಾಕ್ಷಿಯಾಗಿರುವ ಈ ದೇವಾಲಯವು ನೋಡಲು ಭವ್ಯವಾಗಿದ್ದು ನೃತ್ಯ ಮಂಟಪ, ಸಭಾಮಂಟಪ, ಪೌಳಿ, ಘಟಿಕಾ ಸ್ಥಳ, ಪೂರ್ವಕ್ಕಿರುವ ಮಹಾದ್ವಾರ ಹಾಗೂ ಅದರ ಎಡಬಲಗಳಲ್ಲಿರುವ ಚಂದ್ರಶಾಲೆ ಎಲ್ಲವೂ ಅಪೂರ್ವವಾಗಿವೆ. ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳಲ್ಲಿ ನಾವು ಶಿವನನ್ನು ಲಿಂಗ ಸ್ವರೂಪಿಯಾಗಿ ನೋಡಿದರೆ ಇಲ್ಲಿ ಪರಮೇಶ್ವರನು ತನ್ನ ವಾಹನವಾದ ನಂದಿಯ ಮೇಲೆ ಪಾರ್ವತಿಯನ್ನು ಹಿಂದೆ ಕುಳ್ಳಿರಿಸಿಕೊಂಡು ಸವಾರಿ ಮಾಡುತ್ತಿರುವ ಅತ್ಯಾಕರ್ಷಕ ಅಪರೂಪದ ಮೂರ್ತಿಯನ್ನು ಕಾಣಬಹುದಾಗಿದೆ. ಇಂಥ ವಿಶೇಷ ಮೂರ್ತಿಯನ್ನು ಜಗತ್ತಿನ ಬೇರಾವ ದೇವಾಲಯಗಳಲ್ಲೂ ಕಾಣಲಿಕ್ಕೆ ಸಾಧ್ಯ. ದೇವಾಲಯದ ಹಿಂದುಗಡೆಯ ಆವರಣದಲ್ಲಿ ಸುಮಾರು 10 ಅಡಿಗಳ ಆಳದವರೆಗೆ ಅಚ್ಚುಕಟ್ಟಾದ ಮೆಟ್ಟಿಲುಗಳಿರುವ ಸುಂದರವಾದ ಪುಷ್ಕರಣಿ ಅಂದರೆ ಬಾವಿ ಇದೆ. ಈ ಪುಷ್ಕರಣಿಯನ್ನು ಗೌರಿ ಎಂಬಾಕಿಯು ಕಟ್ಟಿಸಿದಳೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಇಲ್ಲಿ ಸೋಮತೀರ್ಥ, ಖಡ್ಗತೀರ್ಥ, ಅಗಸ್ತ್ಯ ತೀರ್ಥ, ಶಂಕರ ತೀರ್ಥ, ಹಣ್ವ ತೀರ್ಥ ಎಂಬ ಇತ್ಯಾದಿ 8 ತೀರ್ಥಗಳು ಇದ್ದುವೆಂದು ತಿಳಿದುಬರುತ್ತದೆ. ಪ್ರಾಚೀನ ಕಾಲದಲ್ಲಿ ಸಮೃದ್ಧವಾದ ಪ್ರಾಕೃತಿಕ ಸಂಪತ್ತಿನಿಂದ ಕಂಗೊಳಿಸುತ್ತಿದ್ದ ದಟ್ಟ ಕಾಡಿನಂಥ ಈ ಪ್ರದೇಶದಲ್ಲಿ ಹುಲಿಗಳು ಮುಕ್ತವಾಗಿ ಜೀವಿಸಿದ್ದವು. ಹೀಗಾಗಿಯೇ ಈ ಊರನ್ನು ವ್ಯಾಘ್ರಪುರ ಎಂತಲೂ ಕರೆಯುತ್ತಿದ್ದರು. ಇದಕ್ಕೆ ಸಾಕ್ಷಿಯಾಗಿ ರತ್ನತ್ರಯರಲ್ಲಿ ಒಬ್ಬರಾದ ಆದಿಕವಿ ಪಂಪನು ಇಲ್ಲಿಗೆ ಸಮೀಪವಿರುವ ಅಣ್ಣಿಗೇರಿಯಲ್ಲಿ ಜನಿಸಿದ್ದನು. ಈತ ತನ್ನ ಆಶ್ರಯದಾತ ಅರಿಕೇಸರಿಯನ್ನು ನಾಯಕನನ್ನಾಗಿ ಕಲ್ಪಿಸಿಕೊಂಡು ವಿಕ್ರಮಾರ್ಜುನ ವಿಜಯ ಹಾಗೂ ಆದಿಪುರಾಣ ಎಂಬ ಕಾವ್ಯಗಳನ್ನು ಇಲ್ಲಿಯೇ ರಚಿಸಿದನೆಂಬುದು ನಮ್ಮ ನಾಡಿನ ಹೆಮ್ಮೆ. ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕಗಳಾಗಿರುವ
ಈ ಸುಂದರ ಸ್ಮಾರಕಗಳನ್ನು ಮುಂದಿನ ಪೀಳಿಗೆಯವರಿಗೆ ಉಳಿಸಬೇಕೆಂಬ ಸದಾಶಯದಿಂದ ಶ್ರೀ ಸೋಮೇಶ್ವರ ದೇವಾಲಯವನ್ನು ಇನ್ಫೋಸಿಸ್ನ ಅಧ್ಯಕ್ಷರಾದ ಡಾಕ್ಟರ್ ಸುಧಾ ನಾರಾಯಣಮೂರ್ತಿಯವರು ಇಡೀ ದೇವಾಲಯದ ಸಮುಚ್ಚಯದ ಜೀರ್ಣೋದ್ಧಾರವನ್ನು ಕೈಗೊಂಡು ಅಭಿವೃದ್ಧಿಪಡಿಸಿದ್ದಾರೆ. ಆತ್ಮೀಯರೇ, ನಾನು ಈ ದೇವಾಲಯಕ್ಕೆ ಮೊದಲ ಬಾರಿಗೆ ನೀಡಿರುವ ಭೇಟಿ ಇದಾಗಿದ್ದು, ಕೆಲವು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ನಿಮಗೆ ಒದಗಿಸಿದೆ. ಈ ದೇವಾಲಯವು ಮತ್ತೆ ಮತ್ತೆ ನೋಡಬೇಕೆನಿಸುವ ಯಾತ್ರಿಗಳಿಗೆ, ಸಂಶೋಧಕರಿಗೆ ಇನ್ನಷ್ಟು ರೋಚಕ ಸಂಗತಿಗಳನ್ನು ಅಡಗಿಸಿಟ್ಟುಕೊಂಡಿರುವ ಸ್ಥಳವಾಗಿದೆ. ನಿಮ್ಮ ಬಿಡುವಿನ ಸಮಯದಲ್ಲಿ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಒಮ್ಮೆ ಕರೆದುಕೊಂಡು ಬಂದು ಭೇಟಿ ನೀಡಿ ಅವರಿಗೂ ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಇತಿಹಾಸವನ್ನು ತಿಳಿಸಿಕೊಡಿ. ಈ ಪರಂಪರೆ ಹೀಗೆಯೇ ಮುಂದುವರಿಯಲಿ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಜೈ ಭಾರತ, ಜೈ ಕರ್ನಾಟಕ, ಜೈ ಜಾನಪದ.